ಹಲೋ ಎಲ್ರಿಗೂ ನಮಸ್ಕಾರ. MSME ನಿಮ್ಮ ಕಂಪ್ನಿಗೆ 50,000 ರೂಪಾಯಿಗಳನ್ನು ಕೊಡ್ತಾ ಇದೆ. ಯಾಕೆ, ಹೆಂಗೆ ತೊಗೋಬೇಕು, ಯಾರು ಇದಕ್ಕೆ ಎಲಿಜಿಬಲ್ಲು, ಈ ವಿಡಿಯೋನಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಎಂಡ್ವರೆಗೂ ಈ ವಿಡಿಯೋ ನೋಡಿ. ಸೊ ಫಸ್ಟ್ ಆಫ್ ಆಲ್ GS1 ಬಾರ್ಕೋಡ್ ತೊಗೊಳ್ಳೋದಕ್ಕೆ ಕೊಡ್ತಾ ಇದೆ ಯಾಕೆ ಅನ್ನೋ ಕ್ವೆಶನ್ಗೆ ಆನ್ಸರು. ಸೊ GS1 ಬಾರ್ಕೋಡು ಮತ್ತು ರೆಗ್ಯುಲರ್ ಬಾರ್ಕೋಡ್ಗೆ ಡಿಫ್ರೆನ್ಸ್ ಏನು, ಯಾಕೆ GS1 ನಾವು ತೊಗೋಬೇಕು ಅನ್ನೋದಕ್ಕೆ ನೀವು ನನ್ನ ಪ್ರೀವಿಯಸ್ ವಿಡಿಯೋ ನೋಡಿ, ಅದರಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್, ನಾವು ಒಳ್ಳೆ ಫುಡ್ ಅಂತ ಆಪ್ರೇಟ್ ಮಾಡ್ತಾ ಇದ್ದೀವಿ. ಇದು ನಮ್ಮ ಮಿಲೆಟ್ ನೂಡಲ್ಸು. ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ, ಇದು GS1 ಬಾರ್ಕೋಡ್. ಸೊ ಇದರಲ್ಲಿ ನೀವು 13 ಡಿಜಿಟ್ಸ್ ನೋಡ್ಬೋದು. ಇದರಿಂದ ನಾವು ಬಿಗ್ ರಿಟೇಲ್ ಚೈನ್ಸ್ ಆಗ್ಬೋದು, ಕ್ವಿಕ್ ಕಾಮರ್ಸ್, ಕಾಮರ್ಸ್, ಎಕ್ಸ್ಪೋರ್ಟ್ ಎಲ್ಲನೂ ಮಾಡ್ಬೋದು. ಸೊ ಆ ರೀಸನ್ಸ್ಗೋಸ್ಕರ ನಿಮಗೂ ಅದು ಹೆಲ್ಪ್ ಆಗಲಿ, ಸಪೋರ್ಟ್ ಸಿಗಲಿ ಅಂತ MSME ಪ್ರಮೋಷನಲ್ ಆ್ಯಂಡ್ ಮಾರ್ಕೆಟಿಂಗ್ ಸ್ಕೀಮಲ್ಲಿ 50,000 ರೂಪಾಯಿಗಳನ್ನು ಕೊಡ್ತಾ ಇದ್ದಾರೆ. ಇದು ಜ್ಞಾಪಕ ಇರಲಿ, ಇದು ಬ್ಯಾಕ್ ಎಂಡ್ ಸಬ್ಸಿಡಿ. ನೀವು ಈ ಬಾರ್ಕೋಡ್ನ 68,000 ರೂಪಾಯಿ ದುಡ್ಡು ಕೊಟ್ಟು ತೊಗೋಬೇಕಾಗತ್ತೆ. ಸೊ ನೆಕ್ಸ್ಟ್ ಬಂದು ಇದಕ್ಕೆ ಯಾರು ಎಲಿಜಿಬಲ್ಲು, ನಿಮ್ಮ ಹತ್ರ MSME ಸರ್ಟಿಫಿಕೇಟ್ ಅಂದರೆ ಉದ್ಯೋಗ ಆಧಾರ್ ಸರ್ಟಿಫಿಕೇಟ್ ಇರಬೇಕು. ಅದಾದಮೇಲೆ ನಿಮ್ಮ ಕಂಪ್ನಿ ರಿಜಿಸ್ಟರ್ಡ್ ಆಗಿರಬೇಕು. ಸೊ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೊಂಡು GS1 ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಸೊ ಅಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಕೇಳುತ್ತೆ, ನಿಮಗೆ ಎಷ್ಟು ಕೌಂಟ್ ಆಫ್ GS1 ಬಾರ್ಕೋಡ್ಸ್ ಬೇಕು ಅಂತ ಕೇಳುತ್ತೆ. 100, 1000, 10,000, ಲಕ್ಷ ಈ ಥರ ಕೌಂಟ್ ಸಿಗುತ್ತೆ. ನೀವು ಈ ಸ್ಕೀಮ್ಗೆ ಎಲಿಜಿಬಲ್ ಇರೋದು 100 ಅಥವಾ 1000. ನನ್ನ ಪ್ರಕಾರ 100 ಮೋರ್ ದೆನ್ ಎನಫ್. ಸೊ ಅದನ್ನು ಪಿಕ್ ಮಾಡಿ ಅಪ್ಲೈ ಮಾಡಿ ನೀವು. ಅದಾದಮೇಲೆ ನಿಮಗೆ ಲೈಸೆನ್ಸು, ರೆಸಿಪ್ಟ್ಸು ಎಲ್ಲ ಅವ್ರು ಇಶ್ಯೂ ಮಾಡ್ತಾರೆ. ಇಶ್ಯೂ ಮಾಡಿದಾದಮೇಲೆ MSME ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಲ್ಲಿ ಅಪ್ಲೋಡ್ ಮಾಡಿ ಈ ಸ್ಕೀಮ್ ಸಬ್ಸಿಡಿಗೆ. ಸೊ ಅವರು ಅದನ್ನೆಲ್ಲ ವೆರಿಫೈ ಮಾಡಿ ಆನ್ಲೈನಲ್ಲಿ ಫಿಸಿಕಲ್ ಕಾಪಿ ಸಬ್ಮಿಟ್ ಮಾಡೋದಕ್ಕೆ ಹೇಳ್ತಾರೆ. ಫಿಸಿಕಲ್ ಕಾಪಿ ನೀವು ಅಫಿಡವಿಟು ಮತ್ತು ಅಂಡರ್ಟೇಕಿಂಗ್ ಇದೆಲ್ಲ ಸ್ಟ್ಯಾಂಪ್ ಪೇಪರಲ್ಲಿ ಮಾಡಬೇಕು. ರಿಮೈನಿಂಗ್ ಎಲ್ಲ ಲೆಟರ್ ಎಡ್ಸಲ್ಲಿ ಮಾಡಿ ಇದು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸು, ಒಂದು ಒರಿಜಿನಲ್ಲು, 2 ಸೆಟ್ ಜೆರಾಕ್ಸ್ ತೊಗೊಂಡೋಗಿ ಕೊಡಬೇಕು. ಸೊ ಎಲ್ಲಿ ಕೊಡಬೇಕು, MSME ಸೆಂಟ್ರಲ್ಲ ಸ್ಟೇಟಾ? ಸೊ ಈ ಸ್ಕೀಮ್ ಇರೋದು ಸೆಂಟ್ರಲ್ MSME ರಾಜಾಜಿನಗರ್ ಇಂಡಸ್ಟ್ರಿಯಲ್ ಏರಿಯಾ. ಸ್ಟೇಟ್ ಅದು ಬಂದು ಖನಿಜ ಭವನಲ್ಲಿದೆ. ಸೊ ಅದರದ್ದು ಇನ್ನೂ ನಾನು ವಿಸಿಟ್ ಮಾಡಿಲ್ಲ, ಅದು ನೆಕ್ಸ್ಟ್ ಟೈಮ್ ಯಾವತ್ತಾರು ಹೇಳ್ತೀನಿ. ಸೊ ಇದು ನೀವು ಅಪ್ಲೈ ಮಾಡೋ ಪ್ರೊಸೀಜರ್ ಆಯಿತು. ನನ್ನ ಕಡೆಯಿಂದ ಪರ್ಸ್ನಲ್ ಟಿಪ್ ಏನಂತ ಅಂದರೆ, ಇದು ಸಿನ್ಸ್ ಸ್ಕೀಮ್ ಇರೋದು ಬರೀ 3 ವರ್ಷ ಸಬ್ಸಿಡಿ, ನಿಮಗೆ 3 ವರ್ಷಕ್ಕಷ್ಟೇ ಸಪೋರ್ಟ್ ಮಾಡೋದು. ಸೊ ನೀವು ಬಿ ಕೇರ್ಫುಲ್, ಕ್ಯಾಪಿಟಲ್ ಈಸ್ ವೆರಿ ಕ್ರೂಷಿಯಲ್ ಫಾರ್ ಸ್ಟಾರ್ಟಪ್. ಸೊ ನಿಮ್ಗೆ ಇನ್ನೂ ಪ್ರಾಡಕ್ಟ್ ಮಾರ್ಕೆಟ್ ಫಿಟ್ ಸಿಕ್ಕಿಲ್ಲ, ನೀವಿನ್ನೂ ಟ್ರಯಲ್ಸ್ ಮಾಡ್ತಾಯಿದ್ದೀವಿ, ಸೇಲ್ಸ್ ಇನ್ನೂ ಶುರುನೇ ಮಾಡಿಲ್ಲ ನಾವು ಅಂತಾರೆ ಅಪ್ಲೈ ಮಾಡೋಕ್ಕೆ ಹೋಗ್ಬೇಡಿ, ವೇಸ್ಟ್ ಆಗುತ್ತೆ. ಸೊ 15,000ದಲ್ಲಿ ಬಾರ್ಕೋಡ್ ಬೇಕೇ ಬೇಕು ಅಂದರೆ ತೊಗೊಳ್ಳಿ, ಯಾವ್ದಾದ್ರು ರೆಗ್ಯುಲರ್ ಬಾರ್ಕೋಡ್ ಸಿಗುತ್ತೆ. ಅದರ್ವೈಸ್ ವಿತೌಟ್ ಬಾರ್ಕೋಡ್ ಆಲ್ಸೋ ಯು ಕ್ಯಾನ್ ಡೂ ಇಟ್. ಅಮೆಝಾನ್, ಫ್ಲಿಪ್ಕಾರ್ಟ್, ಕಾಮರ್ಸಲ್ಲಿ ನಾವು ಮಾಡ್ಬೋದಾ? ಡೆಫಿನೆಟ್ಲಿ ಯು ಕ್ಯಾನ್ ಸೆಲ್ ಇಟ್. ನೀವು GSTIN ಎಕ್ಸಮ್ಷನ್ಸ್ ಅಂತ ಬರುತ್ತೆ, ಅದನ್ನು ತೊಗೊಂಡು ನೀವು ನಿಮ್ಮ ಪ್ರಾಡಕ್ಟ್ನ ಲಿಸ್ಟ್ ಮಾಡ್ಬೋದು, ಸೇಲ್ ಕೂಡ ಮಾಡ್ಬೋದು. ಕ್ವಿಕ್ ಕಾಮರ್ಸ್ ಮಾಡೋಕ್ಕಾಗಲ್ಲ ಮತ್ತು ಎಕ್ಸ್ಪೋರ್ಟ್ ಮಾಡೋಕ್ಕಾಗಲ್ಲ. ಅದರ್ವೈಸ್ ನಿಮ್ಮ ಕಮ್ಯುನಿಟಿನಲ್ಲಿ ಬೆಂಗಳೂರು ಸುಮಾರು ಆಫ್ಲೈನ್ ಮಾರ್ಕೆಟ್ಸಲ್ಲಿ ನೀವು ಆರಾಮಾಗಿ ಮಾರ್ಬೋದು. ಸೊ ಫಸ್ಟು ವಿತೌಟ್ ಬಾರ್ಕೋಡ್ ಟ್ರೈ ಮಾಡಿ, ಅದಾದಮೇಲೆ ಸಿಂಪಲ್ ಬಾರ್ಕೋಡ್ ತೊಗೊಳ್ಳಿ. ನಿಮಗೆ ಕಾನ್ಫಿಡೆಂಟ್ ಬಂದಮೇಲೆ GS1 ಬಾರ್ಕೋಡ್ಗೆ ಅಪ್ಲೈ ಮಾಡಿ. ಸೊ ಈ ಅಮೌಂಟ್ ಸಿಗೋದು ನಿಮಗೆ 3 ತಿಂಗಳಾಗ್ಬೋದು, 6 ತಿಂಗಳಾಗ್ಬೋದು, ಟೈಮ್ ತೊಗೊಳುತ್ತೆ. ಸೊ ಯು ವಿಲ್ ಗೆಟ್ ಇಟ್ ಫಾರ್ ಶ್ಯೂರ್. ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಆಲ್ ದಿ ಬೆಸ್ಟ್ ಟು ಆಲ್ ಆಫ್ ಯು. ಟೇಕ್ ಕೇರ್.